ಏನೋ ಒಂದು ವಿಡಿಯೋ ಹಾಕೋಣ ಅಂತ ಹೇಳಿ ಹಾಕಿದೆ. ಈ ಒಂದು ವಿಡಿಯೋಗೆ ಒಳ್ಳೆ ವ್ಯೂಸ್ ಏನೇ ಬಂತು. ಇದನ್ನ ನಾನು ಯಾವುದೇ ರೀತಿಯಾಗಿ GoPro ಆಗಿರಬಹುದು ಅಥವಾ ಬೇರೆ ರೀತಿಯಾಗಿ ಕ್ಯಾಮ್ರಾನ ಯೂಸ್ ಮಾಡಿಲ್ಲ. ಮೊಬೈಲ್ ಕ್ಯಾಮ್ರಾನೇ ಯೂಸ್ ಮಾಡಿ ರೆಕಾರ್ಡ್ ಮಾಡಿರೋದು. ಆದ್ರೆ ಈ ಒಂದು ಪ್ರಾಡಕ್ಟ್‌ನ ಸಹಾಯದಿಂದ ಈ ಪ್ರಾಡಕ್ಟ್ ಇಂದಾನೆ ಇಷ್ಟು ಚೆನ್ನಾಗಿ ಬಂತು ಈ ಒಂದು ವಿಡಿಯೋ. ಮೊಬೈಲ್ ಅನ್ನ ಕೈನಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಡ್ರೈವ್ ಮಾಡುವಾಗ ಅದು ಸರಿ ಅಲ್ಲ ಕೂಡ ತಪ್ಪು. ಸೊ ಹೀಗಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ನಾನು ಬೈ ಮಾಡಿದೆ. ಸೊ ಈ ರೀತಿ ವಿಡಿಯೋಸ್ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಚೆನ್ನಾಗಿ ವ್ಯೂಸ್ ಬಂತು. ಸೊ ಈ ಒಂದು ಪ್ರಾಡಕ್ಟ್ ಅಷ್ಟೊಂದು ಯೂಸ್ಫುಲ್ ಇದೆ. 100% ನಿಮಗೂ ಕೂಡ ಯೂಸ್ ಆಗುತ್ತೆ. ನೀವೇನಾದ್ರೂ ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿ. ಮೊದಲೇನೆ ಸಿಕ್ಕಾಪಟ್ಟೆ ದುಡ್ಡು ಹಾಕೋದಕ್ಕಿಂತ ಒಂದು ಬಜೆಟ್ ಫ್ರೆಂಡ್ಲಿನಲ್ಲಿ ಈ ಒಂದು ಪ್ರಾಡಕ್ಟ್ ಅನ್ನ ತಗೊಳ್ಳಿ. ಹಾಗೇನೆ ನಿಮ್ದೇನಾದ್ರೂ ಮೋಟೋ ವ್ಲಾಗಿಂಗ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಂತರ ನೀವು ಬೇಕಿದ್ರೆ ಒಳ್ಳೆ ಕ್ಯಾಮ್ರಾನ ಬೈ ಮಾಡಬಹುದು. ಸೊ ಈ ಪ್ರಾಡಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ತುಂಬಾನೇ ಸಿಂಪಲ್ ಆಗಿದೆ, ಬಟ್ ಸಖತ್ ಯೂಸ್ಫುಲ್ ಆಗಿದೆ. ಇದನ್ನ ನೀವು ಈ ಹಿಂದೆ ಕೂಡ ಕೆಲವೊಬ್ಬರ ವಿಡಿಯೋಸ್ ಅಲ್ಲಿ ನೋಡಿರಬಹುದು ಅಥವಾ ನೋಡದೆ ಕೂಡ ಇರಬಹುದು. ಆದರೆ ಈ ಪ್ರಾಡಕ್ಟ್ ಅನ್ನ ಬೈ ಮಾಡಿದ್ರೆ 100% ಮೋಟೋ ವ್ಲಾಗಿಂಗ್ ಅಲ್ಲಿ ಸಖತ್ ಯೂಸ್ಫುಲ್ ಆಗುತ್ತೆ. ತುಂಬಾನೇ ಐಟಮ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಒಳ್ಳೆ ವಿಷಯ, ನೋಡ್ತಾ ಇರಬಹುದು. ಅಟ್ಯಾಚ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ಒಳ್ಳೆ ವಿಷಯ. ಹಾಗೇನೆ ಇಲ್ಲಿ ಮ್ಯಾನುವಲ್ ಕೊಟ್ಟಿದ್ದಾರೆ, ಇದು ಹೆಂಗೆ ಯೂಸ್ ಮಾಡೋದು ಅಂತ ನೋಡಿ. 1 2 3 4 5 6 7 8 ಸ್ಟೆಪ್ ಇದಾವೆ. ನೋಡೋಣ ಆಯ್ತಾ. ಇದು ಚೆಸ್ಟ್ ಬೆಲ್ಟ್, ನಿಮ್ಮ ಚೆಸ್ಟಿಗೆ ಹಾಕೊಳ್ಳೋದಕ್ಕೆ. ಹಾಗೇನೆ ಇದನ್ನ ಇಲ್ಲಿ ಅಟ್ಯಾಚ್ ಮಾಡಿ ಬೈಕ್ ರೈಡಿಂಗ್ ಮಾಡುವಾಗ ಎಕ್ಸಾಕ್ಟ್ ಆಗಿ ಇದು GoPro ರೀತಿನಲ್ಲೇ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ನೀವು ನಿಮ್ಮ ಮೊಬೈಲ್ ಅನ್ನ ಸಿಕ್ಕಿಸಬಹುದು, ಅದು ಇಲ್ಲಿ ಅಡ್ವಾಂಟೇಜ್. ಇನ್ನು ಇದನ್ನ ಅಟ್ಯಾಚ್ಮೆಂಟ್ ಮಾಡೋದು ಹೆಂಗಪ್ಪ ಅಂತಂದ್ರೆ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನೋಡ್ತಾ ಇರಬಹುದು. ಸ್ಟೆಪ್ 1 ರಿಲೀಸ್ ದ ಬಕಲ್ ಅಂತ ಇದೆ. ಸೊ ಇದನ್ನ ಮೊದಲು ರಿಮೂವ್ ಮಾಡಿ. ಸೊ ಇದನ್ನ ಯೂಸ್ ಮಾಡೋದು ತುಂಬಾನೇ ಸಿಂಪಲ್. ಇದಕ್ಕೋಸ್ಕರ ಮೊದಲು ಇದನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಒಂದು ಪ್ರಾಡಕ್ಟ್ ಈ 3 ಟೂಲ್ ಅನ್ನು ಕೊಟ್ಟಿರ್ತಾರಲ್ವಾ, ಸೊ ಇದನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಇಲ್ಲಿ ಮೊದಲು ಈ ಒಂದು ಪ್ರಾಡಕ್ಟ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಇದನ್ನ ಅಟ್ಯಾಚ್ ಮಾಡೋದು ತುಂಬಾನೇ ಸಿಂಪಲ್. ಸೊ ಇದು 2 ಈ ರೀತಿಯಾಗಿ ಬರುತ್ತಲ್ವಾ, ಸೊ ಇದು ಚೆಸ್ಟಿಗೆ ಬರುತ್ತೆ. ಸೊ ಹೀಗಾಗಿ ಇದನ್ನ ಈ ಮುಖವಾಗಿ ಅಟ್ಯಾಚ್ ಮಾಡಬೇಕು, ಕೆಳಮುಖವಾಗಿ. ಇದನ್ನ ಹೀಗಿಟ್ಟು ಇಲ್ಲಿಂದ ಪ್ರೆಸ್ ಮಾಡಿ, ಲಾಕ್ ಆಗುತ್ತೆ ನೋಡಿ. ಸೌಂಡ್ ಬಂತಲ್ವಾ. ಸೊ ಗಟ್ಟಿಯಾಗಿ ಕೂತ್ಕೊಂಡಿದೆ. ನೆಕ್ಸ್ಟ್ ಈ ಪಾರ್ಟ್ ಅನ್ನ ಅಟ್ಯಾಚ್ ಮಾಡಬೇಕು. ಸಿಂಪಲ್ ಇದು. ಇಲ್ಲಿಟ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಆಯ್ತು. ಇಲ್ಲೊಂದು ಹೋಲ್ ಇದೆ ನೋಡಿ, ಈ ರೀತಿ ಕೂತ್ಕೊಳ್ಬೇಕದು. ನೆಕ್ಸ್ಟ್ ಈ ಪಾರ್ಟ್, ಸೊ ಇದನ್ನ ಕೊಟ್ಟಿರ್ತಾರಲ್ವ, ಇದನ್ನ ಇಲ್ಲಿ ಹಾಕಿ ಹಿಂಗೆ ಟೈಟ್ ಮಾಡಿಬಿಟ್ರೆ ಆಯ್ತು. ಇಲ್ಲಿ ಆಲ್ರೆಡಿ ಬೋಲ್ಟ್ ಕೊಟ್ಟಿರೋದ್ರಿಂದ ಅಲ್ಲಿ ಟೈಟ್ ಆಗುತ್ತೆ. ಓಕೆ ನೋಡಿ, ಟೈಟಾಗಿ ಕೂತ್ಕೊಂಡಿದೆ. ನೆಕ್ಸ್ಟ್ ಇದು ಇಲ್ಲೇನು ಕೆಲಸಪ್ಪ ಅಂತಂದ್ರೆ ಈ ಟೂಲ್ ಕೊಟ್ಟಿರ್ತಾರಲ್ವ, ಸೊ ಇದನ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು. ಹೆಂಗೆ ಅಟ್ಯಾಚ್ ಮಾಡೋದು? ಸೊ ಇದಕ್ಕೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಇದನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ತಿರುಗಿಸಿದ್ರೆ ಆಯ್ತು ನೋಡಿ, ಕುತ್ಕೊಳ್ತೀವಿ. ಇವಾಗ ಗಟ್ಟಿಯಾಗಿ ಕುತ್ಕೊಂಡಿದೆ. ಬೇಡ ಅಂತಂದ್ರೆ ಹಿಂಗೂ ಕೂಡ ಈ ತರ ಕೂರಿಸ್ಕೊಂಡ್ರೆ ಬೆಟರ್. ಯಾಕಂತಂದ್ರೆ ಇಲ್ಲಿ ಮೊಬೈಲ್ ಹಾಕುವಾಗ ಇದನ್ನ ಲೂಸ್ ಮಾಡ್ಕೊಳ್ಳಿ. ಆಮೇಲೆ ಮೊಬೈಲ್ ಅನ್ನ ಇದನ್ನ ಈ ರೀತಿಯಾಗಿ ತಿರುಗಿಸ್ತಾ ಹೋದ್ರೆ ಇದು ನೋಡಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನಿಮ್ಮ ಮೊಬೈಲ್ಗೆ ಆಗುವಷ್ಟು. ಓಕೆ, ಮೊಬೈಲ್ ಕೂರ್ತಾ ಇದೆ. ನೆಕ್ಸ್ಟ್ ಇದನ್ನ ಟೈಟ್ ಮಾಡ್ಕೊಳ್ಳಿ. ಓಕೆ, ಟೈಟಾಗಿ ಕೂತಿದೆ ಇವಾಗ. ನೆಕ್ಸ್ಟ್ ಕ್ಯಾಮ್ರಾನ ಓಪನ್ ಮಾಡ್ಕೊಳ್ಳೋದು. ಓಕೆ, ಕ್ಯಾಮ್ರಾ ಓಪನ್ ಆಗಿದೆ. ಓಪನ್ ಮಾಡ್ಕೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು. ನೆಕ್ಸ್ಟ್ ಇಲ್ಲೇನಪ್ಪ ಅಂತ ಹೇಳಿದ್ರೆ ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಬೋದು. ಹಿಂಗೆ ನೋಡಿ, ಎಷ್ಟು ಬೇಕಷ್ಟು ರೊಟೇಟ್ ಕೂಡ ಮಾಡಬಹುದು. ಇಷ್ಟೇ ಸಾಕು. ಇಲ್ಲೇ ಸ್ಟೇಬಲ್ ಆಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಇದನ್ನ ಜಾಸ್ತಿ ಟೈಟ್ ಮಾಡಿ. ಅವಾಗ ಇದು ನೋಡಿ ಬೆಂಡ್ ಆಗಲ್ಲ. ಏನೇ ಮಾಡಿದ್ರು ಬೆಂಡ್ ಆಗಲ್ಲ, ಟೈಟಾಗಿ ಕೂತ್ಕೊಳ್ಳುತ್ತೆ. ಇದನ್ನ ಲೂಸ್ ಮಾಡಿ ನಿಮಗೆ ಆ್ಯಂಗಲ್ ಹೆಚ್ಚು ಕಮ್ಮಿ ಬೇಕಿದ್ರೆ, ಡ್ರೈವ್ ಮಾಡುವಾಗ ಆ್ಯಂಗಲ್ ಹೆಚ್ಚು ಕಮ್ಮಿ ಬೇಕಿದ್ರೆ ಈ ರೀತಿಯಾಗಿ ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇಷ್ಟು ಸಾಕು ಅನ್ನೋದಾದ್ರೆ ಇಷ್ಟು ಅಡ್ಜಸ್ಟ್ ಮಾಡಿ ಟೈಟ್ ಮಾಡಿಬಿಟ್ರೆ ಆಯ್ತು. ಸಿಂಪಲ್ ಈ ರೀತಿಯಾಗಿ. ನಂತರ ಇದನ್ನು ನೀವು ಹಾಕೊಳ್ಬೇಕಾಗಿರುತ್ತೆ. ಸೊ ಇಲ್ಲಿ ಕ್ಯಾಮ್ರಾನ ಸ್ಟಾರ್ಟ್ ಮಾಡಿ ಈಸಿಯಾಗಿನೇ ಮೋಟೋ ವ್ಲಾಗಿಂಗ್ ಮಾಡಬಹುದು. ನಿಮ್ಮ ಮೊಬೈಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಸಖತ್ ಯೂಸ್ಫುಲ್ ಆಗುತ್ತೆ. ಇಲ್ಲ ಅಂತಂದ್ರೆ ಹೊಸ GoPro ಎಲ್ಲ ತಗೊಳ್ತೀರಾ ಅಂತ ಹೇಳಿದ್ರೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಹಾಕಬೇಕಲ್ವಾ, ಮತ್ತೆ ಅದಕ್ಕೆ ಬ್ಯಾಟ್ರಿ ಚೇಂಜ್ ಮಾಡೋದು ಅದೆಲ್ಲ ಕಿರಿಕಿರಿ ಇರುತ್ತೆ. ಬಟ್ ಮೊಬೈಲ್ ಇದ್ರೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಸ್ಟ್ ಈ ಒಂದು ಚೆಸ್ಟ್ ಬೆಲ್ಟ್ಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಸಾಕು. ಎಷ್ಟು ಅಮೌಂಟ್ ಅನ್ನೋದನ್ನ ಸ್ಕ್ರೀನ್ ಅಲ್ಲಿ ಹಾಕಿದೀನಿ. ಇದು ಹೆಚ್ಚು ಕಡಿಮೆ ಕೂಡ ಆಗ್ತಾ ಇರುತ್ತೆ. ಮತ್ತೆ ನಾನು ಕೊಟ್ಟಿರುವಂತಹ ಈ ಒಂದು ಲಿಂಕ್ ಮೂಲಕ ನೀವು ಹೋಗಿ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಅಮೌಂಟ್ ಕಡಿಮೆ ಕೂಡ ಆಗುತ್ತೆ, ಆಫರ್ ಕೂಡ ಸಿಗುತ್ತೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಮೋಟೋ ವ್ಲಾಗಿಂಗ್ ಅಲ್ಲಿ ಮತ್ತೆ ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದ್ರೆ ಬೈ ಮಾಡ್ತೀನಿ ಅನ್ನೋದಾದ್ರೆ ಮಿಸ್ ಮಾಡದೆ ಹೋಗಿ ಬೈ ಮಾಡಿ. ಪ್ರಾಡಕ್ಟ್ ನಿಜಕ್ಕೂ ಸೂಪರ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.